ಈಗ ಇವತ್ತಿನ ಈ ಪ್ರಜ್ವಲ್ ರೇವಣ್ಣನ ವಿಕೃತ ಲೈಂಗಿಕತೆ ನೋಡಿದ್ರೆ ಈಗಿರೋ ಎಲ್ಲ ಸೆಕ್ಷನ್ಗಳನ್ನು ಮೀರಿಸ್ದಂಗೆ ಕಾಣ್ತಾ ಇದೆ. ಈಗ ನಾವು ಕೇಳೋದು ಒಂದೇನೆ, ಹೊಸ ಸೆಕ್ಷನ್ಗಳನ್ನು ಹಾಕಿ ನ್ಯಾಯಾಲಯಗಳಿಗೆ ನಮ್ಮ ರಿಕ್ವೆಸ್ಟು, ಈ ಇದೊಂದು ಉದಾಹರಣೆಯಾಗಿ ಐತಿಹಾಸಿಕ ಘಟನೆ ಅನ್ನೋದನ್ನು ಉದಾಹರಣೆಯಾಗಿ ಇಟ್ಕೊಂಡು ಹೊಸ ಸೆಕ್ಷನ್ಗಳನ್ನು ಹಾಕಿ. ಯಾಕೆ ಅಂದರೆ ಇಲ್ಲಿನ ಸಹೋದರಿಯರು ಆಚೆ ಬರಲ್ಲ. ಹಾಸನ, ಸಣ್ಣೂರು ಇದು ಪ್ರಾದೇಶಿಕ ಪಕ್ಷ, ಆಚೆ ಬರಲ್ಲ ರೀ, ಕಷ್ಟ ಇದೆ ಅವರಿಗೆ. ಸೊ ಅವ್ರು ಆಚೆ ಬರೆದಿದ್ರು ಇದನ್ನು ಸುಮೋಟೋ ಕೇಸ್ ಅಂತ ದಾಖಲು ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಪ್ರವೇಶ ಮಾಡಿಕೊಂಡು ಇದನ್ನು ಸುಮೋಟೋ ಅಂತ ಮಾಡಿಕೊಂಡು, ಇದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟು. MP ಅವನು ಸಿಟ್ಟಿಂಗ್ MP, ಅವನ ಆಫೀಸಲ್ಲಿ ನಡೆದಿದೆ ಇದು ವರ್ಕ್ ಪ್ಲೇಸ್ ಹೆರಾಸ್ಮೆಂಟ್ ಅಲ್ವಾ? ಇರೋ ಸೆಕ್ಷನ್ಗಳನ್ನು ಬಲವಾಗಿ ಇದು ಬಳಸ್ಕೊಂಡು ಹಾಗೂ ಹೊಸ ಕಾನೂನುಗಳನ್ನು ಇವ್ರ ಪರವಾಗಿ ತಂದು ನಮ್ಮ ಹಾಸನದ ಸಹೋದರಿಯರಿಗೆ ನ್ಯಾಯ ಕಲ್ಪಿಸಲಿಲ್ಲ ಅಂದರೆ ಈ ನಾಡು ಇದ್ರೆಷ್ಟು ಸತ್ರೆಷ್ಟು. ಪ್ರಜ್ವಲ್ ರೇವಣ್ಣ ಅವರ ಈ ಹೀನ ಕೃತ್ಯದ ಬಗ್ಗೆ ಏನು ಹೇಳ್ತೀರಿ? ಇದನ್ನು ವಿರೋಧಿಸೋಕ್ಕಾಗೆ ಬಂದಿದ್ದೀವಿ. ಯಾಕಂದರೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕೆ ಆಗಲ್ಲ. ಮಹಾತ್ಮ ಗಾಂಧಿ ಹೇಳ್ತಿದ್ರು, ಮಧ್ಯರಾತ್ರಿ ಓಡಾಡಿದ್ರೆ ಅವ್ರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಆಗ್ಲೊತ್ತೆ ಓಡಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದಾರೆ. ಇಂಥ ಟೈಮಲ್ಲಿ ನಮ್ಮ ಮಕ್ಕಳನ್ನ ಎಜುಕೇಷನ್ ಮಾಡಿಸೋದಂಗೆ, ನಾವೆಲ್ಲ ಹೊರಗಡೆ ಕೆಲಸ ಮಾಡೋದಂಗೆ, ಈ ಥರ ಒಂದು ಅಧಿಕಾರದಲ್ಲಿರೋಂಥ ವ್ಯಕ್ತಿಗಳು ಈ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸರಿಯಾದ ಶಿಕ್ಷೆ, ಕಠಿಣ ಶಿಕ್ಷೆ ಆಗಬೇಕು. ಮುಂದೆಂದು ಇಂಥ ಕೆಲಸ ಯಾರು ಮಾಡಬಾರ್ದು ಅಂತ ವಿರೋಧಿಸಿ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಈ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂತ ಆಗಿದ್ರೆ ಇಲ್ಲೇ ಇರಬೇಕಾಗಿತ್ತು, ವಿದೇಶಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಹೌದು, ಅವರು ವಿದೇಶಕ್ಕೆ ಹೋಗಿರೋದು, ಅವರು ಎಲ್ಲ ಹಿಂದೆ ತಪ್ಪು ಮಾಡಿದ್ದೀನಿ, ನಾನು ಹೋದರೆ ಅವ್ರು ನನ್ನ ಏನು ಮಾಡ್ತಾರೋ ಅನ್ನೋ ಉದ್ದೇಶಕ್ಕೆ ಅವ್ರು ತಪ್ಪಿಸ್ಕೊಂಡು ಹೋಗಿರೋದು. ಅದಕ್ಕೆ ಬೆಂಬಲವಾಗಿ ಈ ರಾಜಕೀಯ ಪಕ್ಷಗಳು ಬೆಂಬಲ ಕೊಡ್ತಿದ್ದಾರೆ ಅಂದರೆ ಇಷ್ಟೆಲ್ಲ ಜನ ಓಟ್ ಹಾಕಿ ಗೆಲ್ಸಿರೋದು ಏನಕ್ಕಾಗಿ? ಅದನ್ನೇ ಅವರು ಇದು ಮಾಡ್ತಾವ್ರೆ ಅಂತಂತಂದರೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅವರು ಈ ಕೂಡಲೇ ಬರಬೇಕು. ಏನು ಶಿಕ್ಷೆ ಆಗಬೇಕು ಅವ್ರಿಗೆ? ಇಂಥವ್ರಿಗಂತೂ ಗಲ್ಲು ಶಿಕ್ಷೆನೇ ಆಗಬೇಕು ಅನ್ಸುತ್ತೆ. ಯಾಕಂದರೆ ಅವ್ರು ಏನಾದರೂ ಇದೆಲ್ಲ ಏನು 2900 ಜನಕ್ಕೆ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಇದಾಗಿದೆ, ಅದು SITಯಲ್ಲಿ ಪ್ರೂಫ್ ಆದರೆ ಅವ್ರು ಗಲ್ಲು ಶಿಕ್ಷೆನೇ ಆಗಬೇಕು. ನೋಡಿ, ಜಸ್ಟ್ ಇಮ್ಯಾಜಿನ್, ಒಬ್ಬ MP 2900 ಅಶ್ಲೀಲ ವಿಡಿಯೋಗಳು ಹೊರಗೆ ಬಂದಿದ್ದಾವೆ ಅಂತ ಅಂದರೆ ಜನ ಯಾರನ್ನು ನಂಬೋದಕ್ಕೆ ಸಾಧ್ಯ ಮೇಡಮ್? ಒಬ್ಬ MP ಜನಪ್ರತಿನಿಧಿ ಆತ, ಜನರಿಂದ ಆಯ್ಕೆ ಆದಂಥವನು, ಇನ್ನು ಯಾರನ್ನು ನಂಬೋದಕ್ಕೆ ಸಾಧ್ಯ? ಜನ ಆಯ್ಕೆ ಮಾಡಿ ಏನೋ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ ಆಯ್ಕೆ ಮಾಡಿ ಕಳಿಸಿರೋದು. ಅಂದರೆ ಅವರು ತಾತ ಅವ್ರಿಗೆಲ್ಲ ಮರ್ಯಾದೆ ತೆಗೆದುಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ. ಇವ್ರನ್ನ ಮುಂದೆಂದು ಯಾವುದೇ ಇದರಲ್ಲೂ ಅವ್ರನ್ನ ಮುಂದುವರಿಸಬಾರ್ದು ಮತ್ತು ಅವ್ರಿಗೆ ಶಿಕ್ಷೆ ಆಗಬೇಕು. ಮುಂದೆ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡಬೇಕು ಅಂದರೆ ಅಂಥವ್ರಿಗೆ ಇವಾಗ ಶಿಕ್ಷೆ ಆದ್ರೇ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕಾಗೋದು. ಹಂಗಾಗಿ ಅವ್ರಿಗೆ ಸರಿಯಾದ ಶಿಕ್ಷೆ ಅಂತೂ ಆಗಲೇಬೇಕು. ಇವ್ರು ಮಾಡಿರೋಂಥ ಕೃತ್ಯನ ನೆನೆಸ್ಕೊಂಡ್ರೇ ಹೆಣ್ಮಕ್ಳಿಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಂದರೆ ಹೆಣ್ಮಕ್ಳನ್ನ ಒಂದು ಭೋಗದ ವಸ್ತು ಅಂತ ಅವರು ಏನೇ ಒಂದು ಕೆಲಸ ಕಾರ್ಯ ಕೇಳ್ಕೊಂಡೋದ್ರು ಅವ್ರನ್ನ ಈ ರೀತಿ ಅತ್ಯಾಚಾರ ಮಾಡಿ ಇದು ಮಾಡಿದ್ದಾರೆ. ಪೆನ್ ಡ್ರೈವಲ್ಲಿ ಅದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಇನ್ನೆಂಥ ಅವರು ಕೃತ್ಯನ ಎಸಗಿದ್ದಾರೆ ಅಂತ ಅವ್ರಿಗೆ ತುಂಬ ನಮಗೆ ಹೆಣ್ಮಕ್ಳು ಓಡಾಡೋಕ್ಕೆ ಬೇಜಾರಾಗುತ್ತೆ. ಆ ಮಾತು ಕೇಳ್ತಿದ್ರೇ ನಮಗೆ ಬೇಜಾರಾಗುತ್ತೆ. ಹಂಗಾಗಿ ಅವ್ರಿಗೆ ಶಿಕ್ಷೆ ಅಂತೂ ಆಗಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.